ರಾಟ್ ಆ್ಯಂಡ್ ಕೀ ಜೆಲ್ ಮಾಯಿಶ್ಚರೈಸರ್ ಯೂಸ್ ಮಾಡಿದ್ರೆ ಬೆಟರ್ ಅನಿಸ್ತಿದೆ. ನಮಸ್ಕಾರ ರೀ ಸಿಂದಗಿ ಬಿಜಾಪುರ ಮಂದಿಗೆ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾನು ಆರಾಮಿದ್ದೀನಿ. ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಇವತ್ತು ನಂದು ಅಭಿಷೇಕ ಇತ್ತು. ಸಿದ್ಧಿವಿನಾಯಕನ ಪೂಜೆ ಮಾಡಿದ್ದೆ ಅಲ್ಲ, ವಿನಾಯಕ ಟೆಂಪಲ್ ಒಳಗೆ ಅಭಿಷೇಕ ಇಟ್ಟಿದ್ದೆ. ಅದಕ್ಕೆ ಬೆಳಗ್ಗೆ 3:30ಗೆಲ್ಲ ಎದ್ಬಿಟ್ಟಿದ್ದೆ. ಇವತ್ತು ನಮ್ಮ ಮನ್ಯಾಗ ಸೋಮವಾರ ಮತ್ತು ಶುಕ್ರವಾರ ಸಿಕ್ಕಾಪಟ್ಟೆ ಕೆಲಸ ಇರ್ತೈತಿ. ಎಲ್ಲ ಕಡೆ ಹೆವಿ ಕ್ಲೀನ್ ಮತ್ತು ಪೂಜೆನೂ ಜಾಸ್ತಿನೇ ಇರ್ತೈತಿ ಅವತ್ತಿನ ದಿನ. ನಾಳೆ 21 ದಿನಕ್ಕೆ ನನ್ನ ಸಿದ್ಧಿವಿನಾಯಕನ ಪೂಜೆ ಮುಗಿತೈತಿ. ನಾಳೆ ಎಲ್ಲನೂ ಆಗಂಗಿಲ್ಲ ಅಂಥೇಳಿ ಅಭಿಷೇಕ ಇವತ್ತು ಇಟ್ಕೊಂಡಿದ್ದೆ. ಈ ಮಕ್ಳಿದ್ದು ಮನ್ಯಾಗ ಎಷ್ಟು ಬೇಗ ಎದ್ದು ಕೆಲಸ ಮಾಡಿದ್ರು ಕೆಲಸ ಮಾತ್ರ ಮುಗಂಗಿಲ್ಲ. ಗಣೇಶ ಟೆಂಪಲ್ ಸ್ವಾಮೀಜಿ ಅವರು 5:15ಗೆ ಬರಬೇಕು ಅಂತ ಹೇಳಿದರು. ನಾವು ಎಷ್ಟು ಜಲ್ದಿ ಎದ್ದು ಕೆಲಸ ಮಾಡಿದ್ರು ನಂದು ಮಾತ್ರ ಮುಗಿಲಿಲ್ಲ. 6:30 ಗಂಟೆಗೆ ಹೋದೆ ನಾನು ಟೆಂಪಲ್ಗೆ ಹೋಗೋದ್ರಾಗೆ ನಮ್ಮ ಅಕ್ಕ ಅವರು ಬಂದಿದ್ದರು. ಅವರು ಅಭಿಷೇಕ ಇವತ್ತೇ ಇಟ್ಕೊಂಡಿದ್ರು, ನಾಳೆ ಆಗಲ್ಲ ಅಂಥೇಳಿ. ಅಕ್ಕ ಅಂದ್ರೆ ವೈಭವಿ ಅವ್ರ ಮಮ್ಮಿ ಅವರು. ಪಾಪ ನನ್ನ ಸಂಬಂಧ ವೆಯ್ಟ್ ಮಾಡ್ಕೊತ ಕುಂತಿದ್ರು ಅವರು ಮೊದಲೇ ಹೋಗಿ. ನನ್ನ ಮಗಳು ನಿನ್ನೆ ನೈಟೇ ಕುಣ್ಯಾಕತ್ತಿಲ್ಲ, ನನಗೂ ಟೆಂಪಲ್ ಕರ್ಕೊಂಡು ಹೋಗಬೇಕು, ನನಗೂ ನಶೆಕ್ನಾಗ ಕರ್ಕೊಂಡು ಹೋಗಬೇಕು, ನಾನು ಬರ್ತೀನಿ ಅಂಥೇಳಿ ಹಠ ಮಾಡತ್ತಿದ್ಲು. ಇನ್ನು ಬಿಟ್ಟು ಹೋಗಿ ಬಂದಿದ್ದೆ ಅಂದ್ರೆ ಬಂದಿನ ನನ್ನ ಕತಿನೇ ಮುಗಿಸ್ತಿದ್ಲಕ್ಕಿ. ಅದಕ್ಕೆ ಅಕ್ಕಿಗೂ ಎಬ್ಬಿಸ್ಕೊಂಡು ಸ್ನಾನ ಮಾಡಿಸಿ ಕರ್ಕೊಂಡು ಹೋಗ್ಬೇಕಂದ್ರೆ ನಂದು ಲೇಟ್ ಆಯಿತು. ನಾವು ಎವ್ರಿಡೇನೂ ದೇವ್ರನ್ನ ತಿಕ್ಕಿ ತೊಳೆದೇ ಇಡ್ತೀವಿ. ಶುಕ್ರವಾರ ಮತ್ತು ಸೋಮವಾರ ಎಲ್ಲ ಫೋಟೋನು ತೊಳೆದು ಒರೆಸಿಡ್ತೀವಿ. ಅದಾದಮೇಲೆ ಕಳಸಿ ಬಿಂದಿಗೆ ಅವನು ತೊಳೆದಿಡ್ತೀವಿ. ಹೀಗಾಗಿ ಶುಕ್ರವಾರ ಮತ್ತು ಸೋಮವಾರ ಭಾಳನೇ ಲೇಟ್ ಆಗ್ತೈತಿ. ಹೀಗಾಗಿ ಶುಕ್ರವಾರ ಮತ್ತು ಸೋಮವಾರ ಯಾರಿದ್ದಾರೆ ಫಂಕ್ಷನ್ ಇತ್ತು, ಫಂಕ್ಷನಿಗೆ ಇನ್ವೈಟ್ ಮಾಡಿದ್ರು ಅಂತಂದ್ರೆ ನಮಗೆ ಲೈಟಾಗಿ ಎದೆ ಜಲ್ ಅಂದ್ಬಿಟ್ಟಿರ್ತೈತಿ. ಎಲ್ಲ ಮುಗಿಸ್ಕೊಂಡು ಫಂಕ್ಷನ್ ಅಟೆಂಡ್ ಮಾಡೋದು ಹೆಂಗಂತೇಳಿ ವಿಡಿಯೋ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿರಿ. ಯಾಕೆಂದರೆ ನಾನು ಲಾಸ್ಟಿಗೆ ಮಾಯ್ಶ್ಚರೈಸರ್ ಬಗ್ಗೆ ಹೇಳೀನಿ. ಲಾಸ್ಟ್ ವಿಡಿಯೋ ನೋಡಿ ಕಮೆಂಟ್ ಮಾಡಿದ್ರಿ ಕೆಲವೊಬ್ಬರು. ಅವ್ರಿಗೋಸ್ಕರ ಕೆಲವೊಂದಿಷ್ಟು ಮಾಯ್ಶ್ಚರೈಸರ್ ಹೆಂಗೆ ಯೂಸ್ ಮಾಡಬೇಕು, ಯಾವ ಸ್ಕಿನ್ನಿಗೆ ಯಾವ ಮಾಯ್ಶ್ಚರೈಸರ್ ಯೂಸ್ ಮಾಡ್ಬೇಕಂಥೇಳಿ. ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಕತ್ತಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೀವು ಒಂದು ಲೈಕ್ ಮಾಡೋದ್ರಿಂದ ನಂಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಕೊಟ್ಟಂಗೆ ಆಗ್ತದೆ. ಸೊ ಲೈಕ್ ಮಾಡಿರಿ. ನಾಳೆ ಪೂಜೆ ಮುಗಿತೈತಿ. ನಾಳೆ ಅಂದ್ರೆ 16ನೇ ತಾರೀಕು ಪೂಜೆ ಮುಗಿತೈತಿ. 17ನೇ ತಾರೀಕು ಗ್ರ್ಯಾಜುಯೇಷನ್ ಡೇ ಐತಿ ಈ ಬ್ಯಾಚಿನ ಸ್ಟೂಡೆಂಟ್ದು. ಅದಾದಮೇಲೆ ಮಹಾನವಮಿ ಹಬ್ಬದ ಮನೆ ಕ್ಲೀನಿಂಗ್ ಬಂದುಬಿಡ್ತೈತಿ. ಮನೆ ಕ್ಲೀನಿಂಗ್ದಾಗೆ ಹೋಗ್ಬಿಡ್ತೈತಿ 3-4 ದಿನ. ಮನೆ ಕ್ಲೀನಿಂಗ್ ಆದಮೇಲೆ ನಾನು ಕಿಚನ್ ಸೆಟಪ್ ಚೇಂಜ್ ಮಾಡಾಕಿದ್ದೀನಿ. ಅದನ್ನು ಬಿಫೋರ್ ಆಫ್ಟರ್ ನಾನು ವಿಡಿಯೋ ಕಿಚನ್ ಸೆಟಪ್ ಆದಮೇಲೆ ಚಲೋ ವಿಡಿಯೋ ಬರ್ಬೋದು ಅಂಥೇಳಿ ಅನ್ಕೋತೀನಿ. ಯಾಕಂದ್ರೆ ನನಗೆ ಇಲ್ಲಿ ಕ್ಲಾಸ್ ಮತ್ತು ಸಲೂನ್ ವರ್ಕ್, ಮನಿ ಎಲ್ಲ ಸೇರಿ, ಇದು ಪೂಜೆ ಒಂದು ಸೇರಿ ಎಲ್ಲನೂ ಸೇರಿ ಸ್ವಲ್ಪ ವಿಡಿಯೋ ಮಾಡೋಕ್ಕಾಗಕತ್ತಿಲ್ಲ. ವಾರದಾಗ ಒಂದು 3 ವ್ಲಾಗರ ಬಿಡಬೇಕು ಅಂತ ಅಂದ್ಕೊಂಡಿನಿ. ನೆಕ್ಸ್ಟ್ ನೋಡೋಮ ಏನಾಗ್ತದೆ ಅಂಥೇಳಿ. ಅಟ್ಲೀಸ್ಟ್ 2 ವಿಡಿಯೋರೇ ನಾ ಬಿಡ್ತೀನಿ. ಈ ಪೂಜೆ ಮುಗ್ದಿಂದೆ ನಾನು ಎಷ್ಟೋ ಫ್ರೀ ಆಗ್ತೀನಿ. ಅದಾದಮೇಲೆ ಹಬ್ಬ ಆದಮೇಲೆ ಮತ್ತೆ ಲಾಸ್ಟ್ ಬರೋದು ದೀಪಾವಳಿಗೆ ನಮ್ಮ ದೊಡ್ಡ ಭಾವಜಿಯವ್ರು ಬರ್ತಾರೆ. ಮಹಾರಾಷ್ಟ್ರಕ್ಕೆ ಇರ್ತಾರೆ ಅವರು. ಅವ್ರ ಮಕ್ಕಳು ಎಲ್ಲರೂ ಬಂದಿಂದ ಮನೆ ಎಲ್ಲ ಫುಲ್ ಆಗ್ತೈತಿ. ಅವಾಗಂತೂ ಚಲೋ ಮಸ್ತ್ ವ್ಲಾಗೇ ಇರ್ತಾವೆ. ಅವರೆಲ್ಲ ಬಂದರು ಅಂದ್ರೆ ನಮ್ಮ ಮನ್ಯಾಗ ಹಬ್ಬ ಇರಲಿಲ್ಲ ಅಂದ್ರೂ ಹಬ್ಬ ಥರನೇ ಅನ್ನಿಸ್ತಿರ್ತೈತಿ. ಫುಲ್ ಮನೆ ತುಂಬ ಜನ ಇರ್ತಾರೆ. ಯಾವ ರೂಮ್ನೂ ಖುಲ್ಲ ಇರಲ್ಲ, ಎಲ್ಲ ರೂಮ್ನೂ ಫುಲ್ಲಾಗಿರ್ತಾವೆ. ನನ್ನ ವ್ಲಾಗ್ನಾಗ ಜಾಸ್ತಿ ಜನ ನಿಮಗೆ ಕಾಣಂಗಿಲ್ಲ. ಯಾಕಂದ್ರೆ ಕೆಲವೊಬ್ರು ಮುಜುಗುರ ಮಾಡ್ಕೊಂಡು ಸೈಡಿಗೆ ಸರ್ಕೊಂಡ್ಬಿಡ್ತಾರೆ. ಅದೇ ದೀಪಾವಳಿಗೆ ಹಂಗೇನು ಇರಂಗಿಲ್ಲ, ಎಲ್ಲರೂ ಕ್ಯಾಶುವಲಾಗಿ ಇರ್ತಾರೆ. ಆ ಟೈಮ್ದಾಗ ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಯಾರು ನನಗೇನು ಆಗಬೇಕು ಅಂತ ಹೇಳಿ ಪರಿಚಯ ಮಾಡಿಸ್ಕೊಡ್ತೀನಿ. ದೀಪಾವಳಿ ಹಬ್ಬ ಸ್ವಲ್ಪ ಜಾಸ್ತಿನೇ ಗ್ರ್ಯಾಂಡಾಗಿ ಆಚರಿಸ್ತೀವಿ. ಯಾಕಂದ್ರೆ ಅದು ಲಾಸ್ಟ್ ಹಬ್ಬ ಆಗಿರ್ತೈತಿ. ಅದಕ್ಕೆ ಆಮೇಲೆ ಎಲ್ಲರೂ ಕೂಡ್ಬಿಡ್ತೀವಿ. ನಮ್ದು ಕುಟುಂಬದ ದೊಡ್ಡದು. ಮಹಾರಾಷ್ಟ್ರ ಭಾವಜಿಯದು ಎಲ್ಲರೂ ಬಂದು ಎಲ್ಲರೂ ಸೇರಿ ಇರೋದ್ರಿಂದ ಎಲ್ಲರೂ ಸೇರಿ ಹಬ್ಬ ಭಾಳ ವಿಜೃಂಭಣೆಯಿಂದ ಆಚರಿಸ್ತೀವಿ. ಅದು ಒಂದು ಅವರು ದೀಪಾವಳಿಗೆ ಬಂದರು ಅಂತಂದ್ರೆ ಲಾಸ್ಟ್ ನಮ್ಮ ಮನೆಯಾಗ 2 ಬರ್ಡೇ ಇರ್ತಾವೆ. ನನ್ನ ಮಗಳು ಮತ್ತು ನನ್ನ ಭಾವಜಿ ಮಗಳು ಇಬ್ಬರು ಅವಾಗೇ ಹುಟ್ಟಾರ. ಅವರು 2 ದಿನ ಡಿಫ್ರೆನ್ಸ್ ಅವರಿಬ್ಬರಿಗೂ. ಅವರಿಬ್ಬರದು ಬರ್ಡೇ ಮುಗಿಸ್ಕೊಂಡೆ ಅವರು ವಾಪಸ್ ಊರಿಗೆ ಹೋಗ್ತಾರೆ. ಹಾರ್ಡ್ಲಿ 1 ತಿಂಗಳು ಇರ್ಬೋದು ಅವರು.
ಇಲ್ಲಿಗೆ ನನ್ನ ಪೂಜೆ ಮುಗೀತು. ಪೂಜೆ ಮುಗಿದಾದ್ಮೇಲೆ ನಾವು ಒಂದು 10-15 ನಿಮಿಷ ಬುಕ್ ಓದೋಕ್ಕೆ ಹೋಗ್ತೈತಿ. ಬುಕ್ ಓದಿದಾದ್ಮೇಲೆ ನನ್ನ ಮಗಳನ್ನ ಎಬ್ಬಿಸಿ ಸ್ನಾನ ಮಾಡಿಸಿ ಗುಡಿ ಕರ್ಕೊಂಡು ಹೋಗ್ಬೇಕಂದ್ರೆ 6:30 ಆಗೇ ಬಿಡ್ತು. ಇವತ್ತು ಲೇಟ್ ಆಯಿತು ಪೂಜಾ. ಆಕೆ ಎದ್ದ ತಕ್ಷಣ ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ. ಆಕಿಗೆ ರಂಪಿಸಿ ಸ್ನಾನ ಮಾಡಿಸ್ಬೇಕಂದ್ರೆ ಲೇಟ್ ಆಯಿತು. ಆಕಿಗೆ ಬಿಟ್ಟು ಹೋದ್ರೂ ಆಕಿಗೆ ಸಮಾಧಾನ ಇರಲ್ಲ. ಬಂದಾದ್ಮೇಲೆ ಸಿಕ್ಕಾಪಟ್ಟೆ ಜಗಳ ತೆಗೋದು, ಕೆಟ್ಟ ಅಳತಾಳೆ. ನಾನು ಸಲೂನಿಗೆ ಬಂದಾದ್ಮೇಲೂ ಅವ್ರ ಅಜ್ಜಿ ಜೊತೆ ನೆನ್ಪು ತೆಗೆದು ಹಠ ಮಾಡಿ ಅಳ್ತಾಳೆ. ಆಕೆ ನನಗಿನ್ನ ಜಾಸ್ತಿ ಅವ್ರ ಅಜ್ಜಿ ಮೇಲೆ ಭಾಳ ಜೀವ ಅದಾಳೆ. ಇವತ್ತು 3:30 ಗಂಟೆಗೆ ಎದ್ದೀನಿ. ಅವಾಗೆ ಮಳೆ ಸ್ಟಾರ್ಟ್ ಆಗಿಬಿಟ್ಟೈತಿ. ಮಳೆಗಾಲ ಬಂತಂತಂದ್ರೆ ನಮ್ಮ ಸಿಂಗಿ ಗತಿ ಅದೋ ಗತಿ ಆಗಿಬಿಡ್ತೈತಿ. ಇವಾಗ ಗುಡಿಗೆ ಬಂದು ಅಭಿಷೇಕ ಮಾಡ್ಸಾಕತ್ತೀವಿ. ಇದು ಯಾರು ಕೊಟ್ರ? ನಿನ್ನ ಸ್ಕೂಲ್ ಫ್ರೆಂಡ್ ವೈಭವ್ ಏನು? ಇವರೇ ಗಣಪತಿ ಗುಡಿ ಪೂಜಾರಿ ಅವ್ರು ಹೇಳತ್ತಿದ್ರು, ಜಲ್ದಿ ಬರ್ಬೇಕಿತ್ತು ರೀ ನೀವು, ಪೂಜೆ ಇಷ್ಟೊತ್ತನ ಭಾಳ ಚಂದ ಆಯಿತು, ಜಲ್ದಿ ಬಂದ್ರೆ ಕುಂತು ಪೂಜೆ ಮಾಡಿಸ್ತಿದ್ವಿ, ನಿಮಗೆ ಲೇಟಾಗಿ ಬಂದುಬಿಟ್ರಿ ನೀವು ಅಂಥೇಳಿ ಅನ್ನಕತ್ತಿದ್ರು. ಎಷ್ಟು ಜಲ್ದಿ ಎದ್ದು ಹೋಗ್ಬೇಕಂದ್ರೂ ಅದು ನಮ್ಮ ಕಡೆ ಆಗಂಗಿಲ್ಲ. ನನ್ನ ಮಗಳನ್ನೂ ಆಶೀರ್ವಾದ ತೊಗೊಳಕತ್ತಾಳ. ಇಂಥದಕ್ಕೆಲ್ಲ ಒಲ್ಲನಲ್ಲಕ್ಕಿ ಭಾರಿ ಖುಷಿ ಆಕಿ ಇಂಥವೆಲ್ಲ ಆಚರಣೆ ಮಾಡೋಕ್ಕೆ. ಪ್ರಸಾದ ಕೊಟ್ಟರು ಸ್ವಾಮಿಗಳು. ಎಲ್ಲ ಮುಗಿದಾದ್ಮೇಲೆ ಪ್ರಸಾದದ ತೊಗೊಂಡು ಅಭಿಷೇಕ ತೊಗೊಂಡು ಸ್ವಲ್ಪ ಹೊತ್ತಲ್ಲೇ ಮಾತಾಡ್ಕೊಂಡು ಕುಂತಿದ್ವಿ. ಮಳೆ ಆಗಿದ್ದರಿಂದ ಜಾಸ್ತಿ ಟೆಂಪಲ್ ರಶ್ ಇರಲಿಲ್ಲ. ಇವತ್ತೇನು ಜಾಸ್ತಿ ಜನ ಇದ್ದಿದ್ಲಲ್ಲ, ಅದಕ್ಕೆ ಸ್ವಲ್ಪ ಹೊತ್ತು ಕುಂತು ಮಾತಾಡಿ ಆಮೇಲೆ ಅವರು ಆಟೋ ತರಿಸಿದ್ರು. ಅವ್ರ ಆಟೋದಾಗ ಹೋದರು, ನಾವು ಸ್ಕೂಟಿ ತಂದಿದ್ವಿ. ಸ್ಕೂಟಿ ಮೇಲೆ ಮನೆಗೆ ಬಂದು ಸ್ವಲ್ಪ ಬ್ರೇಕ್ ತೊಗೊಂಡು ಮನೆಗೆ ಹೋಗಿ ರೆಸ್ಟ್ ಮಾಡಿ ಡ್ರೆಸ್ ಚೇಂಜ್ ಮಾಡಿಕೊಂಡು ನನ್ನ ಸಲೂನಿಗೆ ಬಂದೆ. ನನ್ನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಇವತ್ತು ನಾನು ಏನು ಹೇಳಕ್ಕೆ ಬಂದೀನಿ ಅಂತಂದ್ರೆ,
ಅಂತಂದ್ರೆ ಲಾಸ್ಟ್ ವಿಡಿಯೋ ನೋಡಿ ಕೆಲವೊಬ್ರು ನನಗೆ ಕಮೆಂಟ್ಸ್ ಮಾಡಿದರು. ಜಾಸ್ತಿ ಜನ ಯಾವ್ದ್ರ ಬಗ್ಗೆ ಮಾಡ್ಯಾರಂತಂದ್ರೆ ನಂದು ಆಯಿಲಿ ಸ್ಕಿನ್ ಆಗೈತಿ, ನನಗೆ ಯಾವ ಮಾಯ್ಶ್ಚರೈಸರ್ ಸೂಟ್ ಆಗ್ತದೆ ಹೇಳ್ರಿ ಅಂಥೇಳಿ. ಆಯಿಲಿ ಸ್ಕಿನ್ ಇದ್ದವರು ನೀವು ಡಾಟ್ ಆ್ಯಂಡ್ ಕೀ ಜೆಲ್ ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ರೆ ಬೆಟರ್ ಅನ್ನಿಸ್ತೈತಿ. ಯಾವುದೇ ಮಾಯ್ಶ್ಚರೈಸರ್ ಇರಲಿ ಜೆಲ್ ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ರೆ ಚಲೋ ನಿಮ್ಮ ಸ್ಕಿನ್ನಿಗೆ ಚಲೋ ಆಗ್ತದೆ ಅದು ಜೆಲ್. ಆಮೇಲೆ ನಾರ್ಮಲ್ ಸ್ಕಿನ್ನ, ಡ್ರೈ ಸ್ಕಿನ್ನ, ಸೆನ್ಸಿಟಿವ್ ಸ್ಕಿನ್ನ ಇವರು ಯಾವ ಕ್ರೀಮ್ ಯೂಸ್ ಮಾಡಬೇಕು ಅಂತಂದ್ರೆ ಸೆಟಾಫಿಲ್ ಮಾಯ್ಶ್ಚರೈಸರ್ ಯೂಸ್ ಮಾಡಿರಿ. ಇದು ಡ್ರೈ ಟು ನಾರ್ಮಲ್ ಮತ್ತು ಸೆನ್ಸಿಟಿವ್ ಸ್ಕಿನ್ನಿಗೆ ಐತಿ. ಆಮೇಲೆ ಇದ್ರೊಳಗೆ ನೀವು ಆಯಿಲಿ ಸ್ಕಿನ್ನಿಗೂ ಹುಡ್ಕ್ಯಾಡಿದ್ರೆ ಅದರೊಳಗೂ ಸಿಗ್ತೈತಿ. ಸ್ವಲ್ಪ ನೋಡಿಕೊಂಡು ನೀವು ಯೂಸ್ ಮಾಡಿರಿ. ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಇದು ಯಾವ ಸ್ಕಿನ್ನಿಗೆ ಅಂಥೇಳಿ ಮೆನ್ಷನ್ ಮಾಡಿರ್ತಾರೆ, ಅದನ್ನು ತೊಗೋರಿ. ನೋಡಿಕೊಂಡು ನೀವು ಆರ್ಡ್ರ್ ಹಾಕೋರಿ. ಇದು ಎಲ್ಲಿ ಸಿಗ್ತೈತಿ ಅಂತಂದ್ರೆ purple.com, ನೈಕಾ ಮತ್ತು ಫ್ಲಿಪ್ಕಾರ್ಟ್ ಒಳಗೂ ಸಿಗ್ತೈತಿ. ನೋಡಿಕೊಂಡು ನೀವು ಬೈ ಮಾಡಿರಿ ಇದನ್ನು. ನೆಕ್ಸ್ಟ್ ಇದ್ರೊಳಗೆ ಕೆಲವೊಬ್ರು ಲೋಷನ್ ಕೇಳ್ತಾರೆ. ಇದು ಕ್ರೀಮ್ ಬೇಡ ನಮ್ಗೆ, ಮಾಯ್ಶ್ಚರೈಸರ್ ಲೋಷನ್ ಬೇಕು ಅಂಥೇಳಿ. ಇದು ಸ್ಕಿನ್ನಿಗೂ ನಡಿತೈತಿ, ಮುಖಕ್ಕೂ ನಡಿತೈತಿ ಮತ್ತು ಬಾಡಿಗೂ ನಡಿತೈತಿ. ಸೆಟಾಫಿಲ್ ಮಾಯ್ಶ್ಚರೈಸರ್ ಲೋಷನ್, ಇದು ಕ್ರೀಮ್ ಅಲ್ಲ, ಲೋಷನ್. ಇದು ಬಾಡಿಗೂ ನಡಿತೈತಿ. ಇದು ನಾರ್ಮಲ್ ಟು ಕಾಂಬಿನೇಷನ್ ಸ್ಕಿನ್ ಮತ್ತು ಸೆನ್ಸಿಟಿವ್ ಸ್ಕಿನ್ನಿಗಾಗಿ ಐತಿ, ಇದು ತೊಗೋಬೋದು. ನೆಕ್ಸ್ಟ್ ಕೆಲವೊಬ್ಬರಿಗೆ ಆಕ್ನಿ ಪ್ರಾಬ್ಲಮ್ ಇರ್ತೈತಿ, ಅವರಿಗೆ ಜಸ್ಟ್ ಇಷ್ಟೇ ನಡೆಯಂಗಿಲ್ಲ, ಸ್ವಲ್ಪ ಜಾಸ್ತಿನೇ ಅವ್ರು ಕೇರ್ ತೊಗೋಬೇಕಾಗ್ತದೆ ಸ್ಕಿನ್ ಬಗ್ಗೆ. ಅವ್ರ ಫುಡ್ ಹಿಡ್ಕೊಂಡು, ನೀರು ಕುಡಿಯೋದು ಹಿಡ್ಕೊಂಡು ಎಲ್ಲನೂ ಚೇಂಜ್ ಮಾಡ್ಕೋಬೇಕಾಗ್ತದೆ. ಆಮೇಲೆ ಈ ಕ್ಲೆನ್ಸರ್ಸ್ ಎಲ್ಲ ಬೇರೆದು ಯೂಸ್ ಮಾಡಬೇಕಾಗ್ತದೆ. ನಾರ್ಮಲ್ ಬರೀ ಸೋಪ್ ಹಚ್ಕೊಂಡು ಮುಖ ತೊಳ್ಕೊತೀನಿ ಅಂತಂದ್ರೆ ಸರಿ ಹೊಂದಲ್ಲ. ಫಸ್ಟ್ ಕ್ಲೆಂಚ್ ಮಾಡಿಕೊಂಡು ಆಮೇಲೆ ಸೋಪ್ ಯೂಸ್ ಮಾಡೋದಿಲ್ಲ. ಫೇಸ್ ವಾಶ್, ಆ್ಯಕ್ನಿ ಸಂಬಂಧಪಟ್ಟಂಥ ಸೋಪು ಮತ್ತು ಫೇಸ್ ವಾಶ್ ಯೂಸ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಅದಾದಮೇಲೆ ಆ್ಯಕ್ನಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಕ್ರೀಮ್ಗಳು ಇರ್ತಾವೆ. ಜಾಸ್ತಿನೇ ಪಿಂಪಲ್ಸ್ ಅದಾವ, ನಮ್ಗೆ ಪೇನ್ ಆಗತ್ತದ, ಇಷ್ಟು ಮುಟ್ಟಿದ್ರೆ ಪೇನ್ ಆಗ್ತದೆ ಅನ್ನೋರಿಗೆ ಕೆಲವೊಂದು ಟ್ಯಾಬ್ಲೆಟ್ಸ್ ಇರ್ತಾವೆ.